ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಕಲರ್ ಪೇಪರ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಹೇಗೆ ವಾಸ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ. ಫಸ್ಟು ಕಲರ್ ಪೇಪರ್, ಯಾವ್ಯಾವ ಕಲರ್ ಪೇಪರ್ ಬೇಕು ಅಂತ. ನನಗೆ ಬೇಕಾಗಿರೋ ಫ್ಲವರ್ ಯೆಲ್ಲೋ ಮತ್ತು ಪಿಂಕ್ ಆ್ಯಂಡ್ ಬ್ಲೂ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತೊಗೊಳ್ಳಿ. ಮತ್ತು ಗ್ರೀನ್, ಎಲೆ ಗ್ರೀನ್ ಇರುತ್ತಲ್ಲ, ಸೊ ಗ್ರೀನ್ ಕಲರ್ ತೊಗೊಳ್ಳಿ ಎಲ್ಲದಕ್ಕೂ. ಆಮೇಲೆ ಪೆನ್ಸಿಲು, ಆಮೇಲೆ ಎರೇಸರ್, ಆಮೇಲೆ ಗಮ್ಮು. ನಾನು ಫೆವಿಕಲ್ ಗಮ್ ತೊಗೊಂಡಿದ್ದೀನಿ, ನೀವು ಯಾವ ಗಮ್ ಬೇಕಾದ್ರೂ ತೊಗೊಳ್ಳಿ, ಬಟ್ ಫೆವಿಕಲ್ ಗಮ್ ಚೆನ್ನಾಗಿರುತ್ತೆ, ಅಂಟುತ್ತೆ. ಆಮೇಲೆ ಕತ್ರಿ, ಕೈವಾರ ಆ್ಯಂಡ್ ಸ್ಕೇಲ್ ಆ್ಯಂಡ್ ಸೂಜಿ ಯಾಕೆ ಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ. ಇವಾಗ ಫ್ಲವರ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬ್ಲೂ ಕಲರ್ ಫ್ಲವರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಬ್ಲೂ ಆ್ಯಂಡ್ ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಫ್ಲವರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಎಲ್ಲ ಒಂದೇ ಕಲರ್ ಫ್ಲವರ್ ಮಾಡ್ಕೋಬೋದು. ನಾನು 3 ಕಲರ್ ಮಾಡ್ಕೋತಾ ಇದ್ದೀನಿ. ಇವಾಗ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಯಾವ ಸೈಜ್ ಫ್ಲವರ್ ಬೇಕು ಆ ಸೈಜ್ ಸರ್ಕಲ್ ಹಾಕ್ಕೊಳ್ಳಿ. ಫಸ್ಟು ಒಂದೇ ಸೈಜ್ ಮಾಡ್ಕೊಳ್ಳಿ, ಎಲ್ಲನೂ ಒಂದೇ ಸೈಜ್ ಕೈವಾರ ಹಿಡ್ಕೊಂಡು ಯಾವ ಸೈಜ್ ಸರ್ಕಲ್ ಬೇಕು ಆ ಸೈಜ್ ಹಾಕ್ಕೊಳ್ಳಿ. ಈ ಥರ ಒಂದು ಸರ್ಕಲ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ಸರ್ಕಲ್ ಥರ ಕಟ್ ಮಾಡ್ಕೊಂಡ್ವಿ. ಇವಾಗ ಕಟ್ ಮಾಡ್ಕೊಂಡ್ಮೇಲೆ ಹಿಂಗೆ ಮರ್ಸ್ಕೋಬೇಕು ಸೆಂಟ್ರಿಗೆ ಕರೆಕ್ಟಾಗಿ. ಹಿಂಗಾದ್ಮೇಲೆ ಮತ್ತೆ ಈ ಥರ ಮರ್ಸ್ಕೋಬೇಕು. ಹಿಂಗಾದ್ಮೇಲೆ ಈ ತುದಿ ಇರುತ್ತಲ್ಲ, ಇದನ್ನು ತೆಗ್ದು ಈ ಸೈಡಿಗೆ ಮರ್ಚಬೇಕು. ಕರೆಕ್ಟಾಗಿ ನೋಡ್ಕೊಂಡು ಮರ್ಚ್ಕೊಳ್ಳಿ. ಈ ಸೈಡ್ದು ಹಂಗೆ ಮರ್ಚಬೇಕು. ಈ ಥರ ಬರುತ್ತೆ. ಇವಾಗ ಒಂದು ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಇವಾಗ ಫ್ಲವರ್ ಶೇಪ್ ಕಟ್ ಮಾಡೋಕ್ಕೆ ಫಸ್ಟು 3 ಡಾಟ್ ಇಟ್ಕೋಬೇಕು. ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ. 1 2 3. ಇಲ್ಲೂ ಅಷ್ಟೇ, ಇಲ್ಲಿ 2 ಡಾಟ್ ಇಟ್ಕೊಳ್ಳಿ. ಇದ್ರ ಸೆಂಟ್ರ್ ಸೈಜಿಗೊಂದು, ಈ ಸೆಂಟ್ರ್ ಸೈಜಿಗೊಂದು ಇಟ್ಕೊಂಡು ಈ ಕಡೆಯಿಂದ ಈ ಎಡ್ಜಿಂದ ತಗೊಂಡು ಈ ಚುಕ್ಕಿನ ಇಲ್ಲಿಗೆ ಸೇರಿಸಿ ಮತ್ತು ಇದನ್ನ ಇಲ್ಲಿಗೆ ಸೇರಿಸಿ ಈ ಎಡ್ಜನ್ನ ಇಲ್ಲಿಗೆ ಫಿನಿಶ್ ಮಾಡಿದ್ರೆ ಮುಗೀತು. ಈ ಥರ ಶೇಪ್ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡಾದ್ಮೇಲೆ ಕಟ್ ಮಾಡಬೇಕು. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೀವು ಕಟ್ ಮಾಡ್ಕೋಬೇಕಾದ್ರೆ ನಿಧಾನವಾಗಿ ಕಟ್ ಮಾಡಿ, ಯಾಕಂದರೆ ಸ್ವಲ್ಪ ಕಟ್ಟಾದರೂ ಏನಾದ್ರೂ ಶೇಪ್ ಹೋಗ್ಬಿಡುತ್ತೆ ಫ್ಲವರ್ ಶೇಪು. ಅದಕ್ಕೆ ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅದಕ್ಕೆ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದೇ ಥರ 12 ಮಾಡ್ಕೋಬೇಕು. ನಾವು ಇದನ್ನು ಬಿಟ್ಟು 12 ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅಂದರೆ ಸೇಮ್ ಇದೆ, ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ವಿ ಅದೇ ಥರ 12 ಮಾಡ್ಕೋಬೇಕು. ಇವಾಗ ಮಾಡೋಣ ಬನ್ನಿ. ನೀವು ಒಂದೇ ಸಲ 12 ಸರ್ಕಲ್ನೂ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದೇ ನಾವು ಮಾಡ್ಕೋತೀವಿ ಅಂತ ಹೋದರೆ ಜಾಸ್ತಿ ಟೈಮ್ ಆಗುತ್ತೆ. ಸೊ ಅದಕ್ಕೆ ಒಂದೇ ಸಲ ಸರ್ಕಲ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ತುಂಬ ಟೈಮ್ ಉಳಿಯುತ್ತೆ.
ಲಾಸ್ಟ್ ಒನ್. ಇವಾಗ 12 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಮರ್ಚ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ ಆವಾಗಲೇ. ಸೇಮ್ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಮರ್ಚ್ಕೊಳ್ಳಿ. ಇವಾಗೆಲ್ಲನೂ ಕಟ್ ಮಾಡ್ಕೋಬೇಕು. ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಗೊತ್ತು ನಿಮಗೆ, ಫಸ್ಟ್ ನೋಡಿರ್ತೀರ. ಸೊ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಇವಾಗೆಲ್ಲನೂ ಕಟ್ ಮಾಡ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಒಂದೊಂದಾಗೆ ತೊಗೊಂಡು ಸೂಜಿ ಇದೆಯಲ್ಲ, ಸೂಜಿ ತೊಗೊಂಡು ಈ ಥರ ಶೇಪ್ ಕೊಡಬೇಕು. ಯಾವ ಥರ ಅಂದರೆ ಒಂದೊಂದು ಎಲೆನೂ ಸೂಜಿ ತಗೊಂಡು ಶೇಪ್ ಕೊಡಬೇಕು. ಯಾಕಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನಾಗಿ ಫ್ಲವರ್ ಮಾಡಿದಾಗ ನಾವು. ಸೊ ಅದಕ್ಕೆ ಎಲ್ಲನೂ 12 ಏನಿದೆ ಅದನ್ನೆಲ್ಲ ಇದೇ ಥರ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಆ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ನಾವೇನು ಸೀದಾ ಮರ್ಚಿಡ್ತೀವಿ ಆದರೂ ಉಲ್ಟಾ ಮರ್ಚ್ಬೇಕು. ಇವಾಗ ನಾವು ಆಪೋಸಿಟ್ಟು ಉಲ್ಟಾ ಮರ್ಚ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇವಾಗೆಲ್ಲ ಕ್ಲೀನಾಗಿ ಉಲ್ಟಾ ಮರ್ಚ್ಕೊಳ್ಳಿ. ಎಲ್ಲನೂ ಸೇಮ್ 12 ಏನಿದೆ ಎಲ್ಲನೂ ಇದೇ ಥರ ಮರ್ಚ್ಕೊಳ್ಳೋಣ. ಲಾಸ್ಟ್ ಒನ್. ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಸಿಂಗಲಾಗಿ ಏನಿದೆ ಅದನ್ನು ತಗೊಂಡು ಒಂದು ಸ್ಕೇಲ್ ತಗೊಂಡು ಈ ಥರ ಶೇಪ್ ಕೊಡಬೇಕು. ಯಾಕಂದರೆ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ, ಅದಕ್ಕೇ ಶೇಪ್ ಕೊಡಬೇಕು. ಈ ಥರ ಶೇಪ್ ಕೊಟ್ಟಾದಮೇಲೆ ಹೇಗೆ ಅಂಟಾಕಬೇಕು ಅಂತ ನೋಡೋಣ ಬನ್ನಿ. ಇವಾಗ ಹೇಗೆ ಅಂಟಾಕೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ತಗೊಂಡು ಗಮ್ ಹಾಕೋಬೇಕು. ಫುಲ್ ಎಲ್ಲದಕ್ಕೂ ಗಮ್ ಹಾಕೊಳಕ್ಕೆ ಹೋಗ್ಬಿಡಿ. ಒಂದು ಸೈಡಲ್ಲಿ ಸ್ವಲ್ಪ ಅಂದರೆ ಕಾಲು ಭಾಗ ಗಮ್ ಹಾಕೊಳ್ಳಿ, ಜಾಸ್ತಿ ಗಮ್ ಹಾಕೊಳಕ್ಕೆ ಹೋಗ್ಬಿಡಿ. ಆದರೆ ಇವಾಗ ಸಿಂಗಲಾಗಿ ಏನಿದೆ ಅದನ್ನು ತಗೊಂಡು ಅಂಟಾಕಬೇಕು. ಯಾವ ಥರ ಅಂದರೆ ಆ ಶೇಪ್ ಇದೆ ಅಲ್ವಾ, ಇವಾಗ ಏನು ನಾವು ಕಟ್ ಮಾಡಿ ಮರ್ಚಿಟ್ಕೊಂಡಿದ್ದೀವಿ ಆ ಶೇಪ್ ಇದೆ ಅಲ್ವಾ, ಈ ಥರ ಆ ಶೇಪಿಗೆ ಅಂಟಾಕಬೇಕು. ಅದೇ ಥರ 8 ಒಂದು ಲೈನಲ್ಲಿ ಫುಲ್ಲು ಸುತ್ತ ಏನಿದೆ 8 ಅಂಟಾಕೋಣ. ಇವಾಗೆಲ್ಲ ಅಂಟಿಸಿದ್ಮೇಲೆ ಇವಾಗ ಸ್ವಲ್ಪ ಟೈಮ್ ಒಣಕೊಳಕ್ಕೆ ಬಿಡಬೇಕು. ಒಣಗಾದ್ಮೇಲೆ ನೆಕ್ಸ್ಟ್ ರೌಂಡ್ ಇವಾಗ 4 ಏನು ಉಳಿದಿದೆ ಅದನ್ನು ತಗೊಂಡು ಇವಾಗ 2 ಇದೆಯಲ್ಲ ಅದು ಸೆಂಟ್ರ್ ಮಧ್ಯಕ್ಕೆ ಅಂಟಾಕಬೇಕು. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಅದ್ರ ಮಧ್ಯಕ್ಕೆ 4 ಕೂಡ ಅಂಟಾಕಬೇಕು. ಅಂಟಾಕೋಣ ಬನ್ನಿ. ಇವಾಗೆಲ್ಲ ಅಂಟಾಕಾದ್ಮೇಲೆ ಸೈಡಿಗೆ ಎತ್ತಿಡೋಣ. ಯಾಕಂದರೆ ಒಣಕೋಬೇಕಲ್ವ, ಅದು ಒಣಕೊಳ್ಳೋ ತನಕ ಇವಾಗ ಬೇರೆದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಗ್ರೀನ್ ಪೇಪರ್ ತೊಗೋಬೇಕು. ಗ್ರೀನ್ ಪೇಪರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಎಲೆ ಯಾವ ಸೈಜ್ ಬೇಕು ಅದೆಲ್ಲ. ಇವಾಗ ಹೇಗೆ ಕಟ್ ಮಾಡ್ಕೊಳ್ಳೋದಂದರೆ ಸ್ಕೇಲ್ ತೊಗೊಂಡು 3 ಸೆಂಟಿಮೀಟರ್ನ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. 3 ಸೆಂಟಿಮೀಟರ್ನ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ತುದಿ ಇದೆಯಲ್ಲ ಆ ತುದಿನ ತೊಗೊಂಡು ಸಣ್ಣಗೆ ಈ ರೀತಿ ಮರ್ಚ್ಕೊಂಬರಬೇಕು. ಮರ್ಚ್ಕೊಂಬರೋಣ ಬನ್ನಿ. ಮರ್ಚ್ಕೊಂಡಾಗಿದೆ. ಇವಾಗ ಗಮ್ ಹಾಕೋಬೇಕು. ಲಾಸ್ಟಲ್ಲಿ ಏನಿದೆ ಅಲ್ಲಿಗೆ ಗಮ್ ಹಾಕೋಬೇಕು. ಜಾಸ್ತಿ ಸ್ವಲ್ಪ ಹಿಂದೆ ನಂಗೆ ಹಾಕೊಳ್ಳಿ, ಜಾಸ್ತಿ ಗಮ್ ಹಾಕೊಳ್ಳೋಕೆ ಹೋಗ್ಬಿಡಿ. ಗಮ್ ಹಾಕೊಂಡು ಅಂಟಾಕೋಬೇಕು. ಅಂಟಾಕಾದ್ಮೇಲೆ ನೆಕ್ಸ್ಟ್ ಇವಾಗ ಅದು ಅಂಟಾಕಾದ್ಮೇಲೆ ಸೈಡಿಗೆ ಎತ್ತಿಡಿ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೋ ಉಳಿದಿದ್ದ ಪೇಪರ್, ಗ್ರೀನ್ ಕಲರ್ ಪೇಪರ್ ಅದನ್ನು ತಗೊಳ್ಳಿ. ಇವಾಗ ಎಲೆ ಮಾಡ್ಕೋಬೇಕು. ಅದಕ್ಕೆ ಇವಾಗ ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆಯಿಂದ 6 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಸೈಡ್ ಆ್ಯಂಗಲಿಂದ 8 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು ಬನ್ನಿ. ಇವಾಗ
ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡೋಣ. ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಡ್ರಾ ಮಾಡ್ಕೊಳ್ಳೋಣ. ಈ ಥರ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಇದನ್ನು ತಗೊಳ್ಳೋಣ. ಇವಾಗ ಇದನ್ನು ತಗೊಂಡು ಕಟ್ ಮಾಡೋಣ. ಸ್ವಲ್ಪ ಈ ಸೈಡ್ ಸ್ವಲ್ಪ, ಈ ಸೈಡ್ ಸ್ವಲ್ಪ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಕಡೆ ತಗೊಂಡು 4 ಮೂಲೆಯಲ್ಲೂ ಕಟ್ ಮಾಡ್ಕೋಬೇಕು. 4 ಸರಿ ಕಟ್ ಮಾಡ್ಕೊಳ್ಳೋಣ. ಇವಾಗ 4 ಸೈಡು ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಮರುಚಬೇಕು. 4 ಈ ಥರ ಮರ್ಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎಲೆನ ಅದನ್ನ ಅಂಟಾಕೋಬೇಕು. ಯಾವ ರೀತಿ ಅಂಟಾಕೋಬೇಕು ಅಂದರೆ ಇವಾಗ ತೋರಿಸ್ತೀನಿ ನೋಡಿ, ಆ ರೀತಿ ಅಂಟಾಕೊಳ್ಳಿ ನೀವು. ನಾವೇನು ಫಸ್ಟ್ ಒಂದು ಎಲೆ ಅಂಟಾಕೊಂಡಿದ್ದೀವಿ ಅದಕ್ಕಿಂತ ಕೆಳಗಡೆ ಅಂಟಾಕೋಬೇಕು ಇದನ್ನು. ಇವಾಗ ಅಂಟಾಕೊಂಡಾದ್ಮೇಲೆ ನಾವು ಫಸ್ಟು ಫ್ಲವರ್ ಮಾಡಿ ಏನು ಇಟ್ಕೊಂಡಿದ್ದೀವಿ ಅದನ್ನು ತಗೊಂಡು ಅದನ್ನು ಅಂಟಿಸ್ಬೇಕು. ಯಾವ ಥರ ಅಂದರೆ ನಾವೇನು ಅದು 4 ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಿ ಗಮ್ ಹಾಕ್ಬಿಟ್ಟು ಅಂಟಾಕಬೇಕು. ಇವಾಗ ಇದೇ ಥರ ನಾನು 3 ಕಲರ್ ಮಾಡ್ಕೊಂಡಿದ್ದೀನಿ. ಪಿಂಕ್, ಬ್ಲೂ ಮತ್ತು ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲನೂ ಒಂದೇ ಕಲರ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ನಿಮ್ಮ ಇಷ್ಟ. ಇದನ್ನೆಲ್ಲ ಮಾಡ್ಕೊಂಡು ವಾಸ್ಗೆ ಹಾಕ್ಕೋಬೇಕು. ನಿಮ್ಮ ಮನೆ ವಾಸ್ ಇದ್ದರೆ ವಾಸ್ಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ವಾಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಈ ಥರ ಒಂದು ಬಾಟಲ್ ತಗೊಳ್ಳಿ, ವೇಸ್ಟ್ ಬಾಟಲ್. ಈ ಥರ ವೇಸ್ಟ್ ಬಾಟಲ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಉಲ್ಲನ್ ತಗೊಳ್ಳಿ. ಯಾವ ಕಲರ್ ನಿಮಗೆ ಉಲ್ಲನ್ ಬೇಕು, ವಾಸ್ ಯಾವ ಕಲರ್ ಬೇಕು ಆ ಕಲರ್ ಉಲ್ಲನ್ ತಗೊಳ್ಳಿ. ನಾನು ಈ ಕಲರ್ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಇದನ್ನು ಅಂಟಾಕೋಬೇಕು ಅಂದರೆ ಫಸ್ಟು ಗಮ್ ಹಾಕೋಬೇಕು. ಗಮ್ ಹಾಕ್ಕೊಂಡೆ ಅಂಟಾಕೊಳ್ತಾ ಹೋಗಬೇಕು. ಯಾವ ರೀತಿ ಅಂದರೆ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಆ ರೀತಿ ಹಂಗೆ ಅಂಟಾಕೋಬೇಕು. ಫುಲ್ಲು ಅದೇ ಥರ ಅಂಟಾಕೋಬೇಕು. ಇವಾಗ ಅಂಟಾಕೊಳ್ಳೋಣ ಬನ್ನಿ. ಇವಾಗ ಸುತ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ನೋಡಿ ಹೇಗೆ ಸುತ್ಕೊಂಡಿದ್ದೀನಿ ಅಂತ. ನೀವು ಕೂಡ ಹಾಗೆ ಸುತ್ಕೊಳ್ಳಿ, ಕ್ಲೀನಾಗಿ ಸುತ್ಕೊಳ್ಳಿ. ಇವಾಗ ಅದಕ್ಕೆ ಫ್ಲವರ್ ಹಾಕೋಣ. ಇವಾಗ ಹೂವು ಹಾಕೊಂಡಾಗಿದೆ ಬಾಟಲಲ್ಲಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಶೋಕೇಶಲ್ಲೆಲ್ಲ ಇಟ್ಟರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಜಾಸ್ತಿ ಏನೂ ಖರ್ಚಿಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಕೂಡ.